ದಂಡಾಧಿಕಾರಿಗಳಾದಂಥ ರಾಜಶೇಖರ್ ಅವರೇ, ನಮ್ಮ ಇಒ ಶ್ರೀನಿವಾಸ್ ಅವರೇ, ಹಾಗೂ ಮುನ್ಸ್ವಾಮಿಗೌಡರು, ಮತ್ತೊಬ್ಬ ಮುಖಂಡರು ಮುನ್ಸ್ವಾಮಿಗೌಡರು, ಪ್ರಸಾದ್ ಅವರು ಕೌನ್ಸಿಲರ್ CMC, ವಜೀರ್ CMC ಕೌನ್ಸಿಲರ್, ನಮ್ಮ CMC ಕಮಿಷನರ್ ಆದಂಥ ಶ್ರೀನಿವಾಸ ಮೂರ್ತಿ ಅವರೇ, DYSP ರಾಮಸ್ವಾಮಿ ಅವರೇ, ನಮ್ಮ ಚಾಂದ್ ಪಾಷಾ ಕೌನ್ಸಿಲರ್ ಅವರು, BO ಅವರು, ಹಾಗೂ ನಮ್ಮ THO ಅವರು, ಅನೇಕ ಮುಖಂಡರು ವೇದಿಕೆ ಮೇಲಿದ್ದಾರೆ. ಆದರೆ ಇವತ್ತೊಂದು ದಿವಸ ಮಾತಾಡೋದಕ್ಕೆ ಬೇಜಾರಾಗ್ತಾ ಇದೆ. ಯಾಕಂದರೆ ಇವತ್ತು ಸಾರ್ವಜನಿಕರಿಗೆ ಆಹ್ವಾನ ಇಲ್ಲ, ಆಮೇಲೆ ಮನೋರಂಜನಾ ಕಾರ್ಯಕ್ರಮ ಇಲ್ಲ, ಎಲ್ಲ ರದ್ದಾಗಿದೆ. ಇದು ಸರ್ಕಾರದ ಒಂದು ಸೂಚನೆ. ಇವನು ಬೆಂಗಳೂರು ಮನೆ ಮುಖ್ಯಮಂತ್ರಿ ಸಭೆಯಲ್ಲಿ ನಾವು ಏನು ಮಾಡೋದು ಇಷ್ಟೇ, ಮಾರ್ಚ್ ಪಾಸ್ಟು, ಸಲ್ಯೂಟು, ಫ್ಲಾಗ್. ಅದರಿಂದ ಇವತ್ತು ನಮ್ಮ ಮಣಿವೆಂಕಟಪ್ಪನವರು ಮುಖ್ಯ ಭಾಷಣಕಾರರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಇವತ್ತು ನಮಗೆ ಗಣರಾಜ್ಯೋತ್ಸವ ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಇದೆ. ಎಲ್ಲ ಪ್ರಾಂತ್ಯಗಳು, ಎಲ್ಲ ಸಂಸ್ಥೆಗಳು, ಸಂಸ್ಥಾನಗಳು ಒಂದಾದ ದಿವಸ ನಾವು ಐರನ್ ಮ್ಯಾನ್ ಆಫ್ ಇಂಡಿಯಾ, ಉಕ್ಕಿನ ಮನುಷ್ಯ ಅಂತ ಏನು ಕರಿತೀರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಈ ಒಕ್ಕೂಟ ಪ್ರಾರಂಭ ಆಯಿತು. ಅದೇ ದಿವಸ ಸಂವಿಧಾನ ರಚನೆ ಆಗಿದ್ದು ಇವತ್ತೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳೆಲ್ಲ ಸುತ್ತಿ ಒಂದು ವರ್ಷಾನುಗಟ್ಟಲೆ, ಒಂದು 3-4 ವರ್ಷ ಅಲ್ಲಿಂದ ಆ ಒಂದು ಸಂವಿಧಾನನ ಇಲ್ಲಿ ಒಗ್ಗೂಡಿಸಿ ಒಂದು ಕರಡು ಪ್ರತಿಯನ್ನು ಸರಿ ಮಾಡಿ ಅದನ್ನು ರಚನೆಯನ್ನು ಮಾಡಿ ಇವತ್ತು ಅರ್ಪಣೆ ಮಾಡಿದ್ದು ದೇಶಕ್ಕೆ. 72 ವರ್ಷ ಆಗಿದೆ ಇವತ್ತಿಗೆ. ಅದೇ ಸಂವಿಧಾನದ ಆಧಾರದ ಮೇಲೆ ಜಾತಿಗಳ ಒಂದು ಇದು ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ಸು ಅವೆಲ್ಲ ಅವತ್ತಿಂದ ಬಂದಿದ್ದು, ಹಂಗೆ ಬಂದಿದೆ. ಸಣ್ಣ ಪುಟ್ಟ ಬದಲಾವಣೆಗಳಾಗಿದೆ ಹೊರತು ಮುಖ್ಯವಾದ ಬದಲಾವಣೆಗಳನ್ನು ಮಾಡೋಕ್ಕಾಗಲಿಲ್ಲ. ಇವತ್ತು 72 ವರ್ಷದಿಂದ ನಮಗೆ ಸ್ವಾತಂತ್ರ್ಯ ಆದಮೇಲೆ 72 ಸ್ವಾತಂತ್ರ್ಯ ಬಂದು ಅದು ಹಿಂದಿನ 3 ವರ್ಷ 47 ಆಗಸ್ಟ್ 15 ನಮಗೆ 75 ವರ್ಷ ಸ್ವಾತಂತ್ರ್ಯ ಬಂದಿದ್ದರು ರೈತ ಸಮಸ್ಯೆ ಇನ್ನೂ ಬಗೆಹರಿಸಿಲ್ಲ ಅನ್ನೋ ರೀತಿಯಲ್ಲಿ ಅನೇಕ ಚಳವಳಿಗಳಾಗ್ತಾ ಇದೆ. ಇವತ್ತು ದಿವಸ ಡೆಲ್ಲಿ, ಬೆಂಗಳೂರು ಎಲ್ಲ ರಾಜ್ಯಗಳಲ್ಲೂ ಟ್ರ್ಯಾಕ್ಟರ್ ಮೆರವಣಿಗೆ ಏನೋ ನಮ್ಮ ರೈತರು, ಅದಕ್ಕೆ ಸರ್ಕಾರ ಅನುಮತಿ ನೀಡಿದೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ, ರಾಜ್ಯ ಸರ್ಕಾರ ಅನುಮತಿ ಇದೆ. ಗಲಾಟೆ ಗದ್ದೆಯಿಂದ ಮಾಡಿ ಅಂತ ಅದು ಅವ್ರ ಹಕ್ಕು. ಚಳವಳಿ ಮಾಡೋದು ಮಹಾತ್ಮ ಗಾಂಧಿಯಿಂದನೇ ಬಂದಿದೆ. ಚಳವಳಿ ಮಾಡಬೇಕು, ಅದಕ್ಕೆ ಅನುಮತಿ ಕೊಡಬೇಕು, ಶಾಂತ ರೀತಿಯಿಂದ ಮಾಡಬೇಕು. ಈಗ ನಮ್ಮ ಕೋಲಾರದಲ್ಲಿ ಗಾಂಧಿ ಭವನದಿಂದ ಇವತ್ತು ಎತ್ತಿನ ಗಾಡಿ ಮೆರವಣಿಗೆ ಹಾಕ್ಕೊಂಡಿದ್ದಾರೆ. ಅದೇನಾಯಿತು ಅಂತ ನಿಮಗೆ ಗೊತ್ತಿಲ್ಲ, ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ಮುಂದೆ ಗೊತ್ತಾಗುತ್ತೆ. ಇವತ್ತು ಧ್ವಜಾರೋಹಣ ಎಲ್ಲ ನಾನು ಜಿಲ್ಲಾ ಮಂತ್ರಿ ಆದಾಗ ಕೋಲಾರದಲ್ಲಿ ಮಾಡ್ತಾಯಿದ್ದೆ. ಈಗ ಅದು ಯೋಗೇಶ್ವರ್ ಅವರಿಗೆ ನೇಮಕ ಮಾಡಿದ್ದಾರೆ ಧ್ವಜಾರೋಹಣ ಮಾಡೋದಕ್ಕೆ, ಅವ್ರು ಬಂದಿದ್ದಾರೆ. ಅದಕ್ಕೆ ನನಗೆ ಇವತ್ತು ಈ ಸುಯೋಗ, ನಾನು ನಮ್ಮ ಸ್ವಕ್ಷೇತ್ರವಾದ ನನ್ನ ಕ್ಷೇತ್ರವಾದ ಮುಳಬಾಗಿಲಲ್ಲೇ ಧ್ವಜಾರೋಹಣ ನಮ್ಮ ದಂಡಾಧಿಕಾರಿಗಳ ಜೊತೆಯಲ್ಲಿ ಮಾಡುವಂಥ ಅವಕಾಶ ನನಗೆ ಕೊಡಬೇಕು. ಅದನ್ನು ಇವತ್ತು ನಮ್ಮ ಅಧ್ಯಕ್ಷರು, ಮುಖಂಡರು ಅನೇಕರು ಬಂದಿದ್ದಾರೆ. ಆ ಮಕ್ಕಳ ಮನರಂಜನೆ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಪಡ್ತಾ ಇದ್ದೆ ನಾನು. ಮೊದಲು ಆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ, ಆ ಬಿಸಿಲು ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಮಕ್ಕಳಿಲ್ವಲ್ಲ, ಅದಕ್ಕೆ ಬಿಸಿಲು ಸ್ವಲ್ಪ ಹಿಂದಕ್ಕೆ ಬಂದ್ಬಿಟ್ವಿ. ಆ ಮಕ್ಕಳನ್ನ ಆಟ ನೋಡಿದ್ರೆ ಎಷ್ಟು ಖುಷಿ ಆಗೋದು. ಮುಂದಿನ ಕಾರ್ಯಕ್ರಮ ಅಷ್ಟೊತ್ತಿಗೆ ಈ ಕರೋನಾ ಹೋದ್ಮೇಲೆ ನಾವು ಇನ್ನೂ ಗ್ರ್ಯಾಂಡಾಗಿ ಮುಂದಿನ ಕಾರ್ಯಕ್ರಮ ಮಾಡೋಣ. ಆಮೇಲೆ ಇಲ್ಲಿ ಕಾರ್ಯಕ್ರಮಗಳಾದಾಗೆಲ್ಲ ನಾನೊಂದು ಆಶ್ವಾಸನೆ ಕೊಡ್ತಾ ಇದ್ದೆ, ಇದೊಂದು ಚಾವಣಿ ಹಾಕ್ಸ್ಬೇಕು, ಇದು ರೂಫು ಬಿಸಿಲು ಅಂತ. ಅದು ಇನ್ನೂ ಆಗಿಲ್ಲ. ಅದನ್ನ ನಮ್ಮ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಇದ್ದಾರಲ್ಲ, ಅವರು ಕೇಳಿದ್ರು. ನಾವು ಅದು ರಿಯಾಜು ನಾವು ಅದೇ ಮಾತಾಡ್ಕೊಂಡ್ವಿ. ಮುಂದೆ ಆದಷ್ಟು ಬೇಗ ಇದೊಂದು ರೂಫು ಚಾವಣಿ ಹಾಕೋಣ, ಆಮೇಲೆ ಇದನ್ನು ಈ ಒಂದು ಸ್ಟೇಡಿಯಂನ ಎಕ್ಸ್ಟೆಂಡ್ ಮಾಡೋಣ, ಸುತ್ತಲೂ ಜನ ಕೂತ್ಕೊಂಡು ನೋಡೋಕ್ಕೆ ಅಂತ. ಅಷ್ಟೊತ್ತಿಗೆ ಈ ಒಂದು ಕರೋನಾ ಇರಲ್ಲ. ಮುಂದಿನ ಕಾರ್ಯಕ್ರಮಗಳು ವಿಜೃಂಭಣೆಯಾಗಿ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮದ ಮಾಡಿ ಸಾರ್ವಜನಿಕರನ್ನ ಕರೆದು ಮಾಡೋಣ. ಈಗ ರೈತರಿಗೆ ನಾವು ಏನು ಕೊಟ್ಟರು ಸಾಲದು ರೈತರಿಗೆ, ಯಾಕಂದರೆ ಅವರು ಬೆನ್ನೆಲುಬು ದೇಶಕ್ಕೆ. ಇನ್ನೂ ರೈತರ ಹೋರಾಟ ನಿಲ್ಲಿಲ್ಲ ಅಂದರೆ ಇನ್ನು ಯಾವಾಗ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ಗಣರಾಜ್ಯೋತ್ಸವ ಬಂದು 72 ವರ್ಷ ಆಯಿತು. ಅದನ್ನು ಕೂಲಂಕಷ ಪರಿಶೀಲನೆ ಮಾಡಿ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳನ್ನ ಆದಷ್ಟು ಬೇಗ ಬಗೆಹರಿಸೋದು ಸೂಕ್ತ. ಅದಕ್ಕೆ ದಾರಿ ಇದೆ. ಅದಕ್ಕೆ
ವೇದಿಕೆ ಒಂದು ನಿರ್ಮಾಣ ಮಾಡಿ ಅವರು ಆಹ್ವಾನಿಸಿ ರೈತ ಮುಖಂಡರನ್ನ ಅಂತ ನಾನು ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ, ಪ್ರಧಾನಮಂತ್ರಿಗಳು ನಾನು ಮನವಿ ಮಾಡ್ತೀನಿ. ಸಾಧ್ಯವಾದರೆ ನಾನು ಇಲ್ಲಿಂದ ಒಂದು ಪತ್ರನೂ ಬರೆಯೋಣ ಅಂತಿದ್ದೀನಿ. ಯಾಕೆಂದರೆ ಎಷ್ಟು ದಿವಸ ಅವರು ತಿಂಗಳಾನುಗಟ್ಟಲೆಯಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಡೆಲ್ಲಿ ಹೊರಗಡೆ, ಹರಿಯಾಣ, ಪಂಜಾಬ್ ರೈತರೆಲ್ಲ. ಅದು ಎಲ್ಲ ಈ ದೇಶಾದ್ಯಂತ ಹೋಗ್ಬಿಟ್ಟಿದೆ. ಅದಕ್ಕೇನೋ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಿ ಮಾಡ್ತಾರೆ ಅಂತ ನನಗಾದ್ರೂ ಭರವಸೆ ಇದೆ. ಆಮೇಲೆ ಈ ಸರಿ ಮಕ್ಕಳು ಶಾಲೆಗೆ ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು ಅಂತ ಕಾನೂನು ಇದೆ. ಯಾಕಂದರೆ ಈ ಕೋವಿಡ್ ಇರೋದ್ರಿಂದ ಅವ್ರ ಮನೆಯಲ್ಲೇ ಓದ್ಕೋಬೋದು, ಅಟೆಂಡೆನ್ಸ್ ಕಂಪಲ್ಸರಿ ಇಲ್ಲ. ಅದರಿಂದ ಈ ವಿದ್ಯಾರ್ಥಿ ಕ್ಷೇತ್ರದಲ್ಲಿರೋಂಥ ಲೆಕ್ಚರರ್ಸು, ಟೀಚರ್ಸು ಇವರೆಲ್ಲ ಸ್ವಲ್ಪ ಮಕ್ಕಳ ಕಡೆ ಗಮನ ಹರಿಸಿ, ಅವ್ರಿಗೆ 9th ಅವ್ರಿಗೆ ಎಕ್ಸಾಮ್ ಇಲ್ದಿದ್ರೂ ಒಂದು ಪುಸ್ತಕ, ಒಂದು ಸಬ್ಜೆಕ್ಟ್ ನಾಲೆಡ್ಜ್ ಬೇಕು ಅವರು. ಅದೇನಿದೆ ಅಂತ ತಿಳ್ಕೋಬೇಕು. ಸುಮ್ಮನೆ ಹಂಗೆ ಮುಂದಕ್ಕೆ ತಳ್ಳಿಬಿಟ್ರೆ ಆಗೋದಿಲ್ಲ. ಕಾಲಾವಕಾಶ ಕಡಿಮೆ ಇದೆ. ಒಂದು 3 ತಿಂಗಳು 4 ತಿಂಗಳಿಗೂ ಮುಗಿದೋಗುತ್ತೆ ಟರ್ಮು. ಮತ್ತು ಜುಲೈಯಲ್ಲಿ ನೆಕ್ಸ್ಟ್ ಇನ್ನೊಂದು ಮುಂದಿನ ವರ್ಷ ಪ್ರಾರಂಭ ಆಗುತ್ತೆ, ಹೊಸ ವರ್ಷ. ಅದರಿಂದ ಅಷ್ಟರೊಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಅವರಿಗೆ ಕಲಿಸ್ಬೇಕು, ಸರಿಯಾಗಿ ಪಾಠ ಮಾಡಬೇಕು. ಟೀಚರ್ಸ್ ಗಮನ ಇಟ್ಟು ಬರಬೇಕು, ಅವ್ರು ತಪ್ಪಿಸ್ಕೋಬಾರ್ದು. ಇಲ್ಲಿದ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಜೆ ಬೇಕಾದರೆ ಸಾಟರ್ಡೆ ಸಂಡೇ ಸ್ಪೆಷಲ್ ಕ್ಲಾಸ್ ಆದರೂ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಒಳ್ಳೆಯ ಪಾಠ ಹೇಳಿ ಅವ್ರನ್ನ ಬುದ್ಧಿವಂತರನ್ನಾಗಿ ಮಾಡಬೇಕು. ಇಲ್ಲಾಂದರೆ ಅವ್ರು ಈಗಲೇ ಒಂದು 7-8 ತಿಂಗಳಿಂದ ಓದು ಬರಹ ಇಲ್ಲದೆ ಕೆಲವರು ಸೈಲೆಂಟ್ ಆಗಿಬಿಟ್ಟವ್ರೆ ಮನೇಲಿ. ಅವ್ರೇನೋ ಒಂಥರ ತಲೆ ಮಾಡೋದಿಲ್ಲ, ಕೆಲವರಿಗೆ ಬುದ್ಧಿವಂತ ಥರ ಆಗ್ಬಿಡ್ತಾರೆ. ಅದಕ್ಕೆ ಚುರುಕು ಕೊಡಬೇಕಂದ್ರೆ ಮತ್ತೆ ಅವ್ರನ್ನ ತಂದು ರಿಯಾಕ್ಟಿವೇಟ್ ಮಾಡಬೇಕು. ಸ್ಕೂಲಿಗೆ ಕಳಿಸಿ ಮಾರಲ್ ಕ್ಲಾಸ್ ಮಾಡಿ, ನೀತಿ ಬೋಧನೆ ಮಾಡಿ, ಮುಂದಿನ ಜೀವನ ಹೆಂಗೆ ವೃದ್ಧಿ ಮಾಡ್ಕೋಬೇಕು ಅನ್ನೋದನ್ನು ಹೇಳಬೇಕು. ಈಗ ನಾವು ಚುನಾವಣೆಗಳು, ಅನೇಕ ಚುನಾವಣೆಗಳು ಈ ಸಾರಿ ಬರ್ತಾ ಇದ್ದಾವೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ಸು ಭಾಳ ಚೆನ್ನಾಗಿ ಗಲಾಟೆ ಗದ್ದಲ ಇದ್ದರೆ ಆಯಿತು. ಈಗ ಅಧ್ಯಕ್ಷರ ಚುನಾವಣೆ ಇನ್ನೊಂದು 10 ದಿವಸದಲ್ಲಿ ಮುಗಿಯುತ್ತೆ. ಅದಾದಮೇಲೆ ತಾಲೂಕು ಬರೀ ಚುನಾವಣೆಗಳ ಕಡೆ ಗಮನ ಇರೋದು ಬಿಟ್ಟು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಹರಿಸ್ಬೇಕು. ನಮ್ಮ ದಂಡಾಧಿಕಾರಿಗಳು ನಮ್ಮ ಅಚೀವ್ಮೆಂಟ್ಸ್, ಸಾಧನೆಗಳು ಏನು ಅಂತ ಅವ್ರು ಹೇಳಿದ್ದಾರೆ. ಅವ್ರನ್ನ ನಾನು ಮತ್ತೆ ಹೇಳಬೇಕಾಗಿಲ್ಲ. ಅನೇಕ ಸಾಧನೆ ನಾವು ಮಾಡಿದ್ದೀವಿ. ಕುಡಿಯೋ ನೀರು, ರಸ್ತೆ, ಚರಂಡಿ, ಸ್ಮಶಾನಕ್ಕೆ ದಾರಿ, ಇವೆಲ್ಲ ಮಾಡಿದ್ದೀವಿ. ಇವಾಗ ನಮ್ಮ ಇದನ್ನು ಅಷ್ಟೇ, ಅನೇಕ ರಸ್ತೆಗಳು ಕೆಟ್ಟು ಹಾಳಾಗೋಗಿತ್ತು ನಮ್ಮ ನಗರಸಭೆಯಲ್ಲಿ. ಎಲ್ಲೆಲ್ಲಿ ಹಾಳಾಗಿತ್ತು ಅದೆಲ್ಲ ನಾವು ಸಿಮೆಂಟ್ ರೋಡ್ ಮಾಡಿಸ್ತಾಯಿದ್ದೀವಿ, ಆಮೇಲೆ ಟಾರ್ ರೋಡ್ ಮಾಡ್ತಾಯಿದ್ದೀವಿ. ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚು ಬಗೆಹರಿದಿದೆ. ಮೊದಲು ಟ್ಯಾಂಕರಲ್ಲಿ ನೀರು ಬರಬೇಕಾಗಿತ್ತು, ಈಗ ಆ ಸಮಸ್ಯೆ ಸದ್ಯಕ್ಕಿಲ್ಲ, ಅದು ಬಗೆಹರಿದಿದೆ. ಈಗ ಒಂದು 17-18 ಬೋರ್ವೆಲ್ಗೆ ಪಂಪು ಮೋಟ್ರ್ ಬರ್ತಾಯಿದೆ, ಟೆಂಡರ್ ಆಗಿದೆ ಅರ್ಬನ್ ಡ್ರಿಂಕಿಂಗ್ ವಾಟರ್ ಸಪ್ಲೈಯಲ್ಲಿ. ಅದು 17-18 ಪಂಪು ಮೋಟ್ರ್ ಬಂದರೆ ಊರು ಸುತ್ತಲೂ ಇಡೀ ಬೋರ್ವೆಲ್ಗೆ ಅದನ್ನ ಅಳವಡಿಸಿ ಇದು 24 ಗಂಟೆ ನೀರು ತೊಂದರೆ ಇಲ್ದಂಗೆ ಮಾಡ್ತೀವಿ. ಅದು 1 ತಿಂಗಳು 2 ತಿಂಗಳೇ ಬಗೆಹರಿದೆ. ಟೆಂಡರ್ ಫೈನಲ್ ಆಗಿದೆ. ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಲ್ಲಿ ಆಗಿದೆ. 17 ಪಂಪ್ ಬರ್ತದೆ. ನಮ್ಮ ರಿಯಾಜ್ ಅಹ್ಮದ್ಗೆ ನಾನು ಹೇಳ್ತಾ ಇದ್ದೀನಿ, ನೀರು ತೊಂದರೆ ಇರಲ್ಲ. ಅವರು ನಗರಸಭೆನ ಒಂದು ಮಾಡಲ್ ನಗರಸಭೆಯಾಗಿ ಮಾಡಬೇಕು ಅಂತ ಹೊರಟಿದ್ದಾರೆ. ಫುಲ್ ಟೈಮ್ ಕೆಲಸ ಮಾಡ್ತಾರೆ, ಬೆಳಗ್ಗೆ ಸಾಯಂಕಾಲವರೆಗೂ. ಅದೇ ಥರ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್ ಅವರು ಅಷ್ಟೇ, ಒಂದು ವಾರದಲ್ಲಿ ಯಾರು ಹೆಂಗೆ ಕಾಲೇಜಿಗೆ ಮೇಸ್ಟ್ ಹೆಂಗೆ ಹೋಗ್ತಾರೋ ಟೀಚರ್ಸು, ಲೆಕ್ಚರರ್ಸು, ಆ ಥರ ಡೈಲಿ ಹೋಗ್ತಾರೆ ಆಫೀಸಿಗೆ. ಈ ಥರ ಅಧ್ಯಕ್ಷರು ಸಿಗೋದು ಕಡಿಮೆ. 1-2 ಕಣ್ಣಿದ್ದಂಗೆ ನನಗೆ ಅವರು. ರಿಯಾಜು, ನಮ್ಮ AB ಶ್ರೀನಿವಾಸ್ ಅವರು ನನಗೆ 2 ಕಣ್ಣಿದ್ದಂಗೆ. ಯಾಕಂದರೆ ಎಲ್ಲ ನಾನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಇನ್ನು ಮುಖ್ಯವಾದ ಅಧಿಕಾರಿಗಳಿದ್ದಾರೆ, ದಂಡಾಧಿಕಾರಿಗಳು, ರಾಜಶೇಖರ್ ಅವರು ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ. ಅವ್ರು ಮುಂದೆ ಹೊಗಳೋದಲ್ಲ, ನನಗೆ ಫೀಡ್ಬ್ಯಾಕ್ ಬರುತ್ತೆ, ಜನ ಹೇಳ್ತಾರೆ. ಅದೇ ಕಾರ್ಯವರ್ಗ ಮುಂದುವರಿಸಿ ಜನಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡಿಕೊಡಿ. ಆಫೀಸ್ಗೆ ಅಲಿಸ್ಬೇಡಿ. ಬಂದ ತಕ್ಷಣ P ನಂಬರು ದುರಸ್ತಿ ಮಾಡೋದು, ಇಲ್ಲ ಸರ್ವೆ ಮಾಡಿಸ್ಕೊಡೋದು, ಇಲ್ಲ ಒಂದು ಖಾತೆ ಬದಲಾವಣೆ, ಪಾವತಿ ಖಾತೆ ಮಾಡೋದು, ಎಲ್ಲನೂ ನೀವು ಅಟೆಂಡ್ ಮಾಡಿ. ನಮ್ಮವ್ರಿಗೂ ಕಂಪ್ಲೇಂಟ್ ಬರಬಾರ್ದು. ಈಗ ಮೊದಲು ಸ್ವಲ್ಪ ಸಣ್ಣ ಪುಟ್ಟ ಜನ ಹೋಗಿ ಗಲಾಟೆ ಮಾಡೋದು ನಿಂತಿದೆ. ಈಗ ಅನಾವಶ್ಯಕವಾಗಿ ಬಂದು ಕೆಲಸ ಟೈಮ್ನಲ್ಲಿ ಕಚೇರಿ ಕೆಲಸಕ್ಕೆ ಅಡಚಣೆ ಮಾಡಿದ್ರೆ ಮಹಾ ಅಪರಾಧ. ಇಮಿಡಿಯೇಟಾಗಿ ಪೊಲೀಸ್ ಕೊಟ್ಟು ನಾವು ಅವ್ರನ್ನ ಬೇಕಾದರೆ ಕ್ರಮ ತಗೋಬೋದು. ಅದನ್ನು ಮಾಡಿ ಪರವಾಗಿಲ್ಲ, ನಾನು ನಿಮ್ಮ ಸಪೋರ್ಟ್ ಇರ್ತೀನಿ. ಇಲ್ಲಿ ಶ್ರೀನಿವಾಸ್ ಅವರು ಅಷ್ಟೇ, ಅವ್ರು ಬಂದ ಮೇಲೆ ನಮ್ಮ ಕಂಪ್ಲೇಂಟ್ ಬರ್ತಾ ಇಲ್ಲ. ಸೊ ಇವೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಅಡ್ಮಿನಿಸ್ಟ್ರೇಷನ್ ತಾಲೂಕಲ್ಲಿ ಹೆಂಗೆ ನಡೀತಾ ಇದೆ, ಜಿಲ್ಲೆದಾಯ್ತು. ಈಗ ಜಿಲ್ಲೆ ಮಟ್ಟದಲ್ಲಿ ನಾನು ಮಾತಾಡೋಕ್ಕಾಗಲ್ಲ, ಇನ್ನೊಬ್ರು ಬರ್ತಾರೆ, ಅವ್ರು ಮುಗಿಸ್ಕೊಂಡು ಹೋಗ್ತಾರೆ. ನಮ್ಮ ತಾಲೂಕು ಕಡೆ ಹೆಚ್ಚಿನ ಗಮನ ಕೊಡ್ತೀನಿ. ಇನ್ಮೇಲೆ ಇದೊಂದು ಸುವರ್ಣಾವಕಾಶ. ಬಡವರಿಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನನಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ದಾರೆ.
ಕ್ಯಾಬಿನೆಟ್ ಮಿನಿಸ್ಟ್ರಿ ಏನೇನು ಅನುಕೂಲತೆ ಇದೆ ಪ್ರೋಟೋಕಾಲ್ ಅದೆಲ್ಲ ನನಗಿದೆ. ಜಿಲ್ಲಾ ಉಸ್ತುವಾರಿ ಬಂದುಬಿಟ್ಟು ಇದೆಲ್ಲ ಇದೆ. ರಾಜ್ಯಾದ್ಯಂತ ನಾನು ಓಡಾಡ್ಬೋದು. ನಮ್ಮ ಅಭಿವೃದ್ಧಿ ನಿಗಮದಲ್ಲಿ ಬಡವರಿಗೆ ಲೋನಿಂದ ಹಿಡಿದು ಅವರಿಗೆ ಒಂದು ಇದು ಬೋರ್ವೆಲ್ಲು, ಲ್ಯಾಂಡ್ ಇಲ್ಲದವರಿಗೆ ಲ್ಯಾಂಡ್ ಕೊಡಿಸೋದು, 1 ಎಕರೆ 1.5 ಎಕರೆ 2 ಎಕರೆ ಈ ಥರ ಅನುಕೂಲತೆ ಮಾಡೋದು ಅನೇಕ ಕೆಲಸಗಳನ್ನ ಮಾಡಿಕೊಡ್ಬೋದು. ಬಡವರಿಗೆ ತೀರಾ ಕಡು ಬಡವರಿಗೆ ಹೆಲ್ಪ್ ಮಾಡ್ಬೋದು. ಆಮೇಲೆ ಯಾರಾದರೂ ಜೀವನಾಧಾರಕ್ಕೆ ಏನಾದರೂ ಬೇಕಿದ್ರೆ ಅವರಿಗೆ ಸಣ್ಣ ಪುಟ್ಟ ಉದ್ಯೋಗ ಸೃಷ್ಟಿ ಮಾಡಿಕೊಡೋದಕ್ಕೆ ಲೋನ್ ಕೊಡಿಸ್ಬೋದು. ನಮ್ಮ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಜಿಲ್ಲೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿ ನಾನೀಗ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಯಾಕಂದರೆ ಮುಖಂಡರಿದ್ದಾರೆ, ಅವ್ರು ಗೊತ್ತಾಗಲಿದ್ದಾರೆ ಮಾತಾಡೋದು. ಈ ಜನ ಇಲ್ದಿದ್ರು ಮಾತಾಡಲೇಬೇಕು, ಇದೊಂದು ಅವಕಾಶ. ಯಾಕಂದರೆ ನಾನು ಮಂತ್ರಿ ಪದವಿ ಕಳ್ಕೊಂಡ ಮೇಲೆ ಫಸ್ಟ್ ಮಾತಾಡ್ತಾ ಇರೋದು ಇದು ವೇದಿಕೆ ಮುಖಾಂತರ. ಆ ಜನಗಳಿಗೆ ಗೊತ್ತಾಗಲಿ. ಯಾಕಂದರೆ ಇದೆಲ್ಲನೂ ಸರ್ಕ್ಯುಲೇಟ್ ಆಗುತ್ತೆ ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ ನಮ್ಮ ಇವರೆಲ್ಲ ಕಳಿಸ್ತಾರೆ. ಗೊತ್ತಾಗಲಿ, ಅದು ಲಾಭ ಪಡ್ಕೊಳ್ಳಿ. ಫಲಾನುಭವಿಗಳು ಹೆಚ್ಚೆಚ್ಚಿಗೆ ನಂತರ ಬರಲಿ, ನನಗೇನು ಬೇಜಾರಿಲ್ಲ. ನೇರವಾಗಿ ಬೆಂಗಳೂರಿನ ಆಫೀಸ್ ಬರಲಿ. ಬೆಂಗಳೂರು ವಿ ಟವರ್ಸ್ ಅಲ್ಲಿ 10ನೇ ಮಾಡಿಯಲ್ಲಿ ನನ್ನ ಆಫೀಸ್ ಇದೆ. ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲಿ ವಾರದಲ್ಲಿ 4-5 ದಿವಸ ಇಲ್ಲೇ ಇರ್ತೀನಿ. ಇಲ್ಲಿ ಬಂದು ಅರ್ಜಿಗಳು ಕೊಟ್ಟರೆ ಎಷ್ಟು ಸಾಧ್ಯನೋ ಅಷ್ಟು 100ಕ್ಕೆ 100ರಷ್ಟು ನನ್ನ ಸಮಸ್ಯೆ ಬಗೆಹರಿಸೋದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಅಂತ ಹೇಳ್ತಾ ಇಲ್ಲಿ ಕರೆಸಿ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ಲರೂ ನನಗೆ ಅನುವು ಮಾಡಿಕೊಟ್ಟಿದ್ದೀರ. ಇವತ್ತೊಂದು ದಿವಸ ಸಭೆ ಬೇಗ ಮುಗೀತು. ಮೊದಲು 2 ಗಂಟೆ ಆಗೋದು. ಮನೆಯಿಂದ ಕಾರ್ಯಕ್ರಮ ಇದ್ದರೆ 2 ಗಂಟೆ ಆಗೋದು. ಇದೇ 1 ಗಂಟೆ ಆಗೋದು ಸುತ್ತೂರು ನಮ್ಮ ಜೀಪಲ್ಲಿ, ಅಲಂಕರಿತ ಜೀಪಲ್ಲಿ. ಇವತ್ತಿಲ್ಲ ಅದು. ಅದರಿಂದ 1 ಅವರ್ 1 ಗಂಟೆ 5 ನಿಮಿಷಕ್ಕೆ ಎಲ್ಲ ಮುಗಿದಿದ್ರು. ಮುಂದಿನ ಕಾರ್ಯಕ್ರಮ ನೋಡೋಣ, ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಏನೇ ಮಾಡಲಿ ಅಚ್ಚುಕಟ್ಟಾಗಿ ಮಾಡಿದ್ರೆ. ಇವತ್ತು ಅಷ್ಟು ಚಿಕ್ಕದಾಗಿದ್ದು ಚಪ್ಪಟವಾಗಿದೆ. ಮತ್ತು ಯಾರು ಬರಬೇಕು ಅಂತಲ್ಲ, ಮುಖಂಡರಿಗೆಲ್ಲ ಬಂದಿದ್ದಾರೆ, ಸಂತೋಷ. ಇನ್ನು ಮುಂದೆ ಇದೇ ಅನ್ಯೋನ್ಯತೆಯಲ್ಲಿ, ಸಹೋದರ ಮನೋಭಾವನೆಯಲ್ಲಿ, ಅಭಿವೃದ್ಧಿಯೇ ನಮ್ಮ ಮಂತ್ರ ಅಂತ ತಿಳ್ಕೊಂಡು ನಾವು ಮುಂದುವರಿಯೋಣ, ಕ್ಷೇತ್ರನ ಅಭಿವೃದ್ಧಿ ಪಡಿಸೋಣ ಅಂತ ಹೇಳ್ತಾ ಅದಕ್ಕೆಲ್ಲ ನಿಮ್ಮ ಸಹಕಾರ ನಾನು ಕೋರ್ತಾ, ನನ್ನಿಂದ ನಿಮ್ಗೆ ಏನಾಗುತ್ತೆ ನಾನು ನಿಮಗೆ ಸಹಕಾರ ಕೊಡ್ತೀನಿ, ನೀವು ನಮಗೆ ಸಹಕಾರ ಕೊಡಿ ಅಂತ ಎಲ್ಲರೂ ವಿನಂತಿಸುತ್ತಾ ಈಗ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.